ಆತ್ಮೀಯ ಬಂಧುಗಳೇ, 2028ಕ್ಕೆ 25 ಜನ ಶಾಸಕರಾಗಬೇಕು. ಇದನ್ನ ಕೋಲಾರದಲ್ಲಿ ವರ್ತೂರ್ ಪ್ರಕಾಶ್ ಅವರು ವೇದಿಕೆಯ ಮೇಲೆ ಹೇಳಿರುವಂಥದ್ದು. ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ, ಮೊದಲ ಬಾರಿಗೆ ಅಧಿಕಾರಕ್ಕೆ ಬರೋದಕ್ಕೆ ವರ್ತೂರ್ ಪ್ರಕಾಶ್ ಅವರ ಆ ಒಂದು ಮತ ಕಾರಣ ಆಯಿತು. ವಿಶ್ವಾಸ ಮತ ಯಾಚನೆಯ ಸಮಯದಲ್ಲಿ ವರ್ತೂರ್ ಪ್ರಕಾಶ್ ಅವರು ಯಡಿಯೂರಪ್ಪನವರ ಪರವಾಗಿ ಮತ ಚಲಾಯಿಸೋದಕ್ಕೆ ಸರ್ಕಾರ ಉಳಿತು. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಮುಂದುವರೆದ್ರು. ಸದಾನಂದ ಗೌಡರು ಮುಖ್ಯಮಂತ್ರಿ ಆದರು. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದರು. 25 ಅಂತ 2028-25 ಟಾರ್ಗೆಟ್ ಅಂತ ಏನದು ಏನು 28ಕ್ಕೆ 25 ಜನ ಕುರುಬರನ್ನ ಗೆಲ್ಸ್ಕೋಬೇಕು ಅನ್ನೋದು ನನ್ನ ಟಾರ್ಗೆಟ್ ಐತೆ. ಹಣ ಬಲ ಐತೆ, ಜಾತಿ ಬಲ ಐತೆ, ರಾಜಕೀಯ ಬಲ ಐತೆ, ಆದ್ರೆ ಆಗ್ತಾ ಇಲ್ಲ. ಈಗ ಸಮೀಕ್ಷೆ ವಿಚಾರದಲ್ಲಿ ಚರ್ಚೆ ಆಯಿತು. ಬಸವರಾಜ್ ಹೊರಟ್ಟಿ ಆ ಸಮಾಜನ ಕುರಿತು ಮಾತಾಡ್ತಾನೆ. 1989ರಲ್ಲಿ ಈ ರಾಜ್ಯದಲ್ಲಿ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇದ್ದಾಗ 94 ಜನ ಲಿಂಗಾಯತ ಶಾಸಕರಿದ್ರು. ಈಗ ಉಪಪಂಗಗಳಾಗ್ಬಿಟ್ಟು ಎಲ್ಲ ಒಡೆದೋಗ್ಬಿಟ್ಟೈತೆ. ಮುಂದಿನ ದಿನಗಳಲ್ಲಿ ಈ ಜಾತಿನೇ ಇರಲ್ಲ, ನೀವೆಲ್ಲ ಕಿತ್ಲಾಡಬೇಡ್ರಿ, ನಾವೆಲ್ಲ ಒಂದೇ ಜಾತಿ, ಲಿಂಗಾಯತ ಜಾತಿ, ವೀರಶೈವ ಸಮಾಜ ಅಂತ ಒಂದು ದೊಡ್ಡದಾಗಿ ಭಾಷಣ ಮಾಡಿದ್ದಾನೆ. ಅದು ಅವ್ರು ಸಂಬಂಧಪಟ್ಟಿದ್ದು. 25 ವರ್ಷಕ್ಕೆ ಮುಂಚೆ ದೇವೇಗೌಡರು ಬರ್ತಾರೆ ಇಲ್ಲಿ ಕೋಲಾರಕ್ಕೆ, 25-30 ವರ್ಷದಲ್ಲಿ ವೇದಿಕೆ ಕಾರ್ಯಕ್ರಮ. ಅಲ್ಲಿ ಪಕ್ಕದಲ್ಲಿ ಅವರು PA ಯಾರೋ MLA ಇರ್ತಾರೆ. ಏನ್ರಿ ಕೋಲಾರದಲ್ಲಿ ಎಷ್ಟು ಜನ ಒಕ್ಕಲಿಗರು ಗೆದ್ದಿದ್ದಾರೆ ಅಂತ. ಸರ್ ಮೂರೇ ಅಲ್ಲ ರೀ, 6 ಸೀಟ್ ಇರೋದಲ್ರಿ ಕೋಲಾರಲ್ಲಿ, ಹೆಂಗ್ರಿ ಇಲ್ಲಿ ಯಾಕ್ರಿ 3 ಗೆದ್ದಿಲ್ಲ ಅಂತ. ಇಲ್ಲಿ SC ರಿಸರ್ವೇಶನ್ ಅನ್ನೋದು ದೇವೇಗೌಡರು ಗೊತ್ತಿಲ್ಲ. ಅವ್ರಿಗೆ 6 ಒಕ್ಕಲಿಗರೇ ಗೆಲ್ಬೇಕು. ಅಯ್ಯೋ ರಾಮ ಅಂದ್ರೆ ಮುಖಂಡ್ರೆ, ಒಕ್ಕಲಿಗರಿಗೆ ಅಷ್ಟೊಂದು ಜಾತಿ ಆಸೆ ಐತೆ, ಲಿಂಗಾಯತರಿಗೆ ಅಷ್ಟೊಂದು ಐತೆ, ನಮ್ಗೆ ಯಾಕ್ರಿ ಇಲ್ಲ? ಎಲ್ರಿ ವಿನಯ್ ಕುಮಾರ್ ಪಾರ್ಲಿಮೆಂಟ್ ಸೀಟು, ಅಯ್ಯೋ ರಾಮ MLA ಸೀಟು, ನೊಂದು ಹೇಳ್ತಾ ಇರೋ ಮಾತಿದ್ದು. ಅಂತಹ ವರ್ತೂರ್ ಪ್ರಕಾಶ್ ಮಾಜಿ ಸಚಿವರು ವೇದಿಕೆಯ ಮೇಲೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಹೇಳ್ತಾರೆ 28ಕ್ಕೆ 25 ಜನ ಶಾಸಕರು ಕುರುಬ ಸಮುದಾಯದ ಶಾಸಕರಾಗಬೇಕು ಅಂತೇಳಿ. ಬಹಳ ಒಳ್ಳೆಯ ವಿಚಾರ. ಕೊನೆಯ ಪಕ್ಷ ವೇದಿಕೆಯ ಮೇಲೆ ವರ್ತೂರ್ ಪ್ರಕಾಶ್ ಅವರು ಹೇಳಿದ್ರಲ್ಲ, ಈ ಸಮುದಾಯ 2028ಕ್ಕೆ ಕಂಪ್ಲೀಟ್ ಆಗಿ ಝೀರೋ ಅಂತ ಹೋಗ್ತಾ ಇದೆ. ರಾಜಕೀಯ ಕ್ಷೇತ್ರದಲ್ಲಿ ಟಿಕೆಟ್ ಕೇಳೋರಿಲ್ಲ, ಟಿಕೆಟ್ ಕೊಡಿ ಅಂತ ಕೇಳೋರಿಲ್ಲ. ಈಗ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತಾ ಇದೆ, ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ. ನಮ್ಮವರಿಗೆ ಟಿಕೆಟ್ ಕೊಡಿ ಅಂತ ಕೇಳೋರು ಯಾರು ನಾಯಕರನ್ನ ಸೃಷ್ಟಿ ಮಾಡಿಲ್ಲ. ಇಡೀ ಕರ್ನಾಟಕದಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿರುವಂತಹ ಕುರುಬ ಸಮುದಾಯ, 31 ಜಿಲ್ಲೆಯಲ್ಲಿರುವಂತಹ ಕುರುಬ ಸಮುದಾಯಕ್ಕೆ ಟಿಕೆಟ್ ಕೊಡಿ ಅಂತ ಕೇಳೋದಕ್ಕೆ ಒಬ್ಬ ನಾಯಕರನ್ನ ಸೃಷ್ಟಿ ಮಾಡಿಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಂತೂ ಏನೂ ಇಲ್ಲ. ಇಂತಹ ವಿಚಾರದಲ್ಲಿ ಕನಕ ಟಿವಿ ಕಳೆದ ಚಾನಲ್ ಪ್ರಾರಂಭ ಆದಾಗ್ಲಿಂದನೂ ಹೇಳ್ತಾ ಇದ್ದೀವಿ, ನಾವು 25 ಜನ ಶಾಸಕರನ್ನಾಗಿ ಮಾಡಬೇಕು, 40 ಜನರನ್ನ ತಯಾರು ಮಾಡಬೇಕು, 25 ಜನ ಗೆಲ್ಲಿಸ್ಕೊಳ್ಬೇಕು, ವಿಧಾನಸಭೆಯಲ್ಲಿ ಕುರುಬ ಸಮುದಾಯದ 25 ಜನ ಶಾಸಕರು ಇರಬೇಕು ಅಂತೇಳಿ ಕನಕ ಟಿವಿನಲ್ಲಿ ನಾವು ಹೇಳ್ತಾನೆ ಬರ್ತಾ ಇದ್ದೇವೆ. ಈ ಸಮುದಾಯವನ್ನ ಬಳಸ್ಕೊಳ್ತಾ ಇರುವಂಥವ್ರು ಬಹಳಷ್ಟು ಜನ ಇದ್ದಾರೆ. ಕುರುಬ ಅಂತ ಬಳಸ್ಕೊಂಡು ಒಂದಷ್ಟು ಜನ ಜೀವನ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟುಬಿಡಿ ಗುರುತಿಸುವಂತಹ ಕೆಲಸ ಕನಕ ಟಿವಿನಲ್ಲಿ ಆಗ್ತಾ ಇದೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು MLA ನಾವು ಸ್ಪರ್ಧೆ ಮಾಡ್ತೀವಿ, MLAಗಳಾಗ್ತೇವೆ, ಮೊದಲ ಹಂತದ ನಾಯಕರಾಗಿ ತಯಾರಾಗ್ತೇವೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಲ್ಲಿ 2ನೇ ಹಂತದ ನಾಯಕರಾಗಿ ತಯಾರಾಗ್ತದೆ. ನನ್ನವರಿಗೆ ದಾವಣಗೆರೆಯಲ್ಲಿ ಇದೇ ಅಕ್ಟೋಬರ್ 26ನೇ ತಾರೀಕು ಭಾನುವಾರದಂದು ದಾವಣಗೆರೆಯಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಮೊದಲ ಪ್ರಯತ್ನ. ಅದು ಎಷ್ಟು ಜನನಾದರೂ ಬರಲಿ, ಎಷ್ಟಾದರೂ ಬರಲಿ, ಒಂದು ಮುಕ್ತವಾದಂತಹ ಒಂದು ಸಂವಾದ ಇರುತ್ತೆ, ಮುಕ್ತವಾದಂತಹ ಚರ್ಚೆ ಇರುತ್ತೆ. ಪಕ್ಷಾತೀತವಾಗಿ ಕೂತ್ಕೊಂಡು ಒಂದು ಚರ್ಚೆ ಮಾಡಬೇಕು. ಅದೆಷ್ಟಾದ್ರೂ ಜನ ಬರಲಿ, 20 ಜನ ಬರ್ತಾರೆ, 30 ಜನ ಬರ್ತಾರೆ, 50 ಜನ ಬರ್ತಾರೆ, ಎಷ್ಟಾದರೂ ಬರಲಿ. ಈ ಒಂದು ದಿನಾಂಕವನ್ನು ನಾವು ಫಿಕ್ಸ್ ಮಾಡಿದ್ದೀವಿ. ಅಕ್ಟೋಬರ್ 26ನೇ ತಾರೀಕು ದಾವಣಗೆರೆಯಲ್ಲಿ ಒಂದು ಸಭೆಯನ್ನು ಮಾಡ್ತಾ ಇದ್ವಿ. ಸ್ಥಳವನ್ನು ಹೇಳ್ತೇವೆ.
2028ಕ್ಕೆ 25 ಜನ ಶಾಸಕರಾಗಬೇಕು ಅಂತೇಳಿ ವೇದಿಕೆ ಮೇಲೆ ಕೂತಿದ್ದಂತಹ ವಿನಯ್ ಕುಮಾರ್ ಅವರು ಕೂತಿರ್ತಾರೆ, ಎಚ್.ಎಂ. ರೇವಣ್ಣವರು ಕೂತಿರ್ತಾರೆ. ವರ್ತೂರ್ ಪ್ರಕಾಶ್ ಹೇಳ್ತಾರೆ ಎಚ್.ಎಂ. ರೇವಣ್ಣವರು ಮಿನಿಸ್ಟರ್ ಆಗ್ಬೋದಾಗಿತ್ತು, ಶಾಸಕರಾಗಬೇಕಾಗಿತ್ತು. ವಿನಯ್ ಕುಮಾರ್ ಸಹ ನಾವು ಒಗ್ಗಟ್ಟಾಗಿದ್ರೆ ವಿನಯ್ ಕುಮಾರ್ ಸಹ MP ಆಗ್ತಾ ಇದ್ರು ಹೇಳ್ತಾರೆ. ಅವರು ಉಲ್ಲೇಖಿಸಿ ಹೇಳ್ತಾರೆ, ಬಸವರಾಜ ಹೊರಟ್ಟಿ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿರುವಂಥದ್ದು 92 ಜನ ಶಾಸಕರಿದ್ರು ಲಿಂಗಾಯತ ಸಮುದಾಯದಲ್ಲಿ. ಇವತ್ತು ಏನೋ ಒಗ್ಗಟ್ಟಿಲ್ಲದೆ ಕಾರಣಕ್ಕಾಗಿ ಮತ್ತಷ್ಟು ಕಳ್ಕೊಳ್ತಾ ಇದ್ದೀವಿ, ಅಧೋಗತಿಗೆ ಹೋಗ್ತಾ ಇದ್ದೀವಿ ಅಂತೇಳಿ 92 ಜನ ಶಾಸಕರು ಇರುವಂಥದ್ದು. ಹಾಲಿ ಈಗ 53 ಜನ ಶಾಸಕರು ಲಿಂಗಾಯತ ಸಮುದಾಯದಲ್ಲಿ ಇರುವಂಥದ್ದು. ಅವರು ವರ್ತೂರ್ ಪ್ರಕಾಶ್ ಅವರು ಹೇಳ್ತಾರೆ, ದೇವೇಗೌಡರು ಕೋಲಾರಕ್ಕೆ ಬಂದಾಗ 6 ಕ್ಷೇತ್ರಗಳಲ್ಲಿ ಯಾಕೆ ಒಕ್ಕಲಿಗರ ಶಾಸಕರು ಇಲ್ಲ ಅಂತ ಕೇಳ್ತಾರೆ. ಅಂದರೆ ರಿಸರ್ವೇಷನ್ ಅನ್ನು ಮರೆತು ಮಾತನಾಡ್ತಾರೆ. ಅವರಲ್ಲಿರುವಂತಹ ಅಭಿಮಾನ ನಮ್ಮ ಸಮುದಾಯದಲ್ಲಿ ಯಾಕಿಲ್ಲ? ವರ್ತೂರ್ ಪ್ರಕಾಶ್ ಅವರು ಸಹ ಪ್ರಯತ್ನ ಮಾಡಿ ವಿಫಲರಾದರು. ವರ್ತೂರ್ ಪ್ರಕಾಶ್ ಅವರು ಸಹ ವಿಫಲರಾದರು. ನಮ್ಮ ಕಾಂಗ್ರೆಸ್ ಪಕ್ಷ ಕಟ್ಟಿದ್ರು, ತಗೊಂಡು ಹೋಗ್ಬೋದಾಗಿತ್ತು, ಕರೆಕ್ಟಾಗಿ ಹೋಗಿದ್ರೆ ಕರೆಕ್ಟಾಗಿ ತಗೊಂಡು ಹೋಗ್ಬೋದಾಗಿತ್ತು, ವಿಫಲರಾದರು. ಈಗ ಅವರು 2 ಬಾರಿ ಅವರು ಸೋಲನ್ನು ಅನುಭವಿಸಿರೋದ್ರಿಂದ ಅವ್ರಿಗೆ ಅನ್ನಿಸ್ತಾ ಇದೆ ನಮ್ಮ ಸಮುದಾಯದ ನಾಯಕರುಗಳನ್ನು ನಾವೇ ತುಳಿತಾ ಇರುವಂಥದ್ದು. ಇವತ್ತು ನೋಡಿ MTB ನಾಗರಾಜ್ ನಮ್ಮ ಸಮುದಾಯದ ಅತಿ ದೊಡ್ಡ ಶ್ರೀಮಂತ. MTB ನಾಗರಾಜ್ ಹೊಸಕೋಟೆಯಲ್ಲಿ ಏನು ಆಪರೇಷನ್ ಕಮಲಕ್ಕೆ ತುತ್ತಾದರು, ಆಪರೇಷನ್ ಕಮಲಕ್ಕೆ ಹೋದಾಗ ನಂತರ ಅಲ್ಲಿ ನಮ್ಮ ಸಮುದಾಯದವರನ್ನೇ MLA ಬೈ ಎಲೆಕ್ಷನ್ಗೆ ನಿಲ್ಲಿಸಿ ಮತಗಳನ್ನು ವಿಭಜನೆ ಮಾಡಿ ಅಲ್ಲಿ MTB ನಾಗರಾಜ್ ಅವರು ಗೆಲ್ಲದಂತೆ ಮಾಡಿದ್ದು. ನಿರಂತರವಾಗಿ ಅವರು ಸೋಲ್ತಾ ಇದ್ದಾರೆ. ಇದು ನಮ್ಮ ಕಣ್ಣು ಮುಂದೆ ಇರುವಂಥದ್ದು. ದಾವಣಗೆರೆನಲ್ಲೂ ಅದೇ ಸಮಸ್ಯೆ ಆಯಿತು. ವಿನಯ್ ಕುಮಾರ್ ಸ್ಪರ್ಧೆ ಮಾಡಿದ್ರು, ಪಕ್ಷೇತರವಾಗಿ ಮಾಡಿದ್ರು, 28ನೇ ಕ್ರಮ ಸಂಖ್ಯೆ ಬಂದರು, ಎಲ್ಲ ಪಕ್ಷೇತರ ಥರ ಅವರು ಪಕ್ಷೇತರ ಬಿಡಬೇಕಾಗಿತ್ತು. ಆದರೆ ಇಲ್ಲವರು ಏನು ಮಾಡಿದ್ರು, ಮುಖ್ಯಮಂತ್ರಿಗಳನ್ನು ಕರೆಸ್ತಾರೆ, ಸಮುದಾಯದ ಸಭೆಗಳನ್ನು ಮಾಡ್ತಾರೆ, ಗ್ರಾಮಕ್ಕೆ ಹೋಗ್ತಾರೆ. ವಿನಯ್ ಕುಮಾರ್ ಒಂದು ಓಟ್ ಹಾಕಬಾರ್ದು ಅಂತಾರೆ, ಮುಖ್ಯಮಂತ್ರಿಗಳೇ ಹೇಳಿಸ್ತಾರೆ, ಅವ್ರ ಬಾಯಿಂದ ಹೇಳಿಸ್ತಾರೆ, ನಾನು ಬೇಕಾ ವಿನಯ್ ಕುಮಾರ್ ಬೇಕಾ ಅಂತೇಳಿ. ಇದು ನಮ್ಮ ಸಮುದಾಯದಲ್ಲಿ ಬೆಳೆಯುವಂಥವ್ರಿಗೆ ನಾವು ಅವಕಾಶ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು. ವಿನಯ್ ಕುಮಾರ್ ಅಂತ ಒಬ್ಬ ವ್ಯಕ್ತಿ ಲೋಕಸಭಾ ಚುನಾವಣೆಯಲ್ಲಿ ಅವರನ್ನು ರೆಸ್ಟ್ರಿಕ್ಷನ್ ಮಾಡ್ದೆ ಹೋಗಿದ್ರೆ ಬಹುಶಃ 2.5-3 ಲಕ್ಷ ಓಟ್ಗಳನ್ನು ತಗೊಳ್ತಾ ಇದ್ರು. ಅವರು ಗೊಂದಲಕ್ಕೆ ಈಡು ಮಾಡಿದ್ರು, 2,000 ರೂಪಾಯಿ ಓಟ್ ಕೊಟ್ಟರು. ಸಮುದಾಯದವರು ಕನ್ಫ್ಯೂಷನ್ ಆದರು. ಈ ಬೆಳೀತಾ ಇರುವಂತಹ ಒಬ್ಬ ವ್ಯಕ್ತಿನ, ಒಬ್ಬ ಯುವ ರಾಜಕಾರಣಿಯನ್ನು ಚಿವುಟುವಂತಹ ಕೆಲಸ ಬಹಳ ನೋವಿನ ಸಂಗತಿ ಇದು. ನೋಡಿ, ನಿಕೇತ್ ರಾಜ್ BMTC ಅಧ್ಯಕ್ಷ ಕೊಟ್ಟು ಕಸ್ಕೊಳ್ತಾರೆ, ಶರಣಪ್ಪ ಸಲ್ದಾಪುರ ಅವರಿಗೆ ಕೊಡ್ತಾರೆ, ಮತ್ಯಾವುದೋ ಕೆಲಸಕ್ಕೆ ಬಾರದಂಥ ಒಂದು ಅಧ್ಯಕ್ಷ ಸ್ಥಾನ ಕೊಡ್ತಾರೆ. ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂಥದ್ದು. ಅನ್ಯಾಯ ನಡೀತಾ ಇದೆ. ವೇದಿಕೆಯ ಮೇಲೆ ಶೆಪರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ವೇದಿಕೆಯ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ಈ ಬಾರಿ ಬೆಳಗಾವಿನಲ್ಲಿ ಕುರುಬರಿಗೊಂದು ಟಿಕೆಟ್ ಕೊಡ್ತೀವಿ MP ಅಂತೇಳಿ. ಕೊಡಲಿಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟು ಜನಕ್ಕೆ ಟಿಕೆಟ್ ಕೊಟ್ಟಿಲ್ಲ. ಕುರುಬರು ಓಟ್ ಮಾತ್ರ ಬೇಕು ಬೇಕು. ಆದರೆ ಕುರುಬರಿಗೆ ಟಿಕೆಟ್ ಕೊಡಲ್ಲ, ಅವಕಾಶ ಕೊಡೋದಿಲ್ಲ. 2 ರಾಜ್ಯಸಭಾ ಸದಸ್ಯರೇ ಸ್ವತಂತ್ರ ಬಂದಾಗಿನಿಂದ ಇವತ್ತಿನವರೆಗೂ 2 ರಾಜ್ಯಸಭಾ, ಅದು ಎಷ್ಟು ವರ್ಷಗಳಾಗೋಯ್ತು, ಪರಿಗಣಿಸೋದೇ ಇಲ್ಲ. ಕೊನೆಯ ಪಕ್ಷ ಈಗಲಾದರೂ ನಾವು ಎಚ್ಚೆತ್ಕೊಳ್ದೆ ಹೋದರೆ ನಮ್ಮನ್ನು ನಿಜಕ್ಕೂ ನಾವು ಈ ಭೂಮಿ ಮೇಲೆ ಹುಟ್ಟಿರೋದಕ್ಕೆ ವೇಸ್ಟ್ ರೀ. ನಾವು ಈ ಭೂಮಿ ಮೇಲೆ ಹುಟ್ಟಿದ್ದೀವಲ್ಲ, ನಾವು ವೇಸ್ಟ್ ಬಾಡಿಗಳು. ನಾವು ಯಾವುದೂ ನಿಮ್ಮನ್ನು ಪರಿಗಣಿಸೋದಿಲ್ಲ. ಈ ಕಾರಣಕ್ಕೋಸ್ಕರವಾಗಿ ಒಂದು ಪ್ರಯತ್ನ ನಡೀತಾ ಇದೆ. ಶ್ರೀ ಕನಕ ಟಿವಿಯ ಮೂಲಕ ದಾವಣಗೆರೆಯಲ್ಲಿ ಅಕ್ಟೋಬರ್ 26ನೇ ತಾರೀಕು ಭಾನುವಾರನ ಫಿಕ್ಸ್ ಮಾಡಿದ್ದೇವೆ. ಅದು ಎಷ್ಟು ಜನರಾದರೂ ಬರಲಿ, 5 ಜನ ಬರಲಿ, 10 ಜನ ಬರಲಿ, 20 ಜನ ಬರಲಿ, 100 ಜನ ಬರಲಿ, ನಾವೆಲ್ಲರಿಗೂ ಆಹ್ವಾನ ಕೊಡ್ತಾ ಇದ್ದೇವೆ. ಎಲ್ಲರಿಗೂ ಫೋನ್ ಮೂಲಕ ಆಹ್ವಾನ ಕೊಡ್ತಾ ಇದ್ದೇವೆ. ಮುಕ್ತವಾದಂತಹ ಚರ್ಚೆ ಇರುತ್ತೆ, ಭಾಗವಹಿಸಿ. ವರ್ತೂರ್ ಪ್ರಕಾಶ್ ಅವರು ಹೇಳಿರುವಂಥದ್ದು 100ಕ್ಕೆ 100 ಭಾಗ ಸತ್ಯ. ನಿಮ್ಮ ಕನಕ ಟಿವಿನೂ ಇದೇ ಕೆಲಸ ಮಾಡ್ತಾ ಇದೆ. ಹಾಲುಮತ ಮಹಾಸಭಾನೂ ಸಹ ಇದೇ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಆದರೆ ಈ ಸಮುದಾಯ ಸ್ಪಂದನೆ ಮಾಡ್ತಾ ಹೋದರೆ, ಈ ಸಮುದಾಯ ಭಯದ ರೀತಿಯಲ್ಲಿ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ನಿಮ್ಗೇನೂ ಸಿಗೋದಿಲ್ಲ. ಅವ್ರೇನು ಅಂದ್ಬಿಡ್ತಾರೋ, ಇವ್ರೇನು ಅಂದ್ಬಿಡ್ತಾರೋ, ಪ್ರಯತ್ನ ಮಾಡಿ. ನಾವೇನು ಮಾಡ್ತಾ ಇದ್ದೀವಿ, ಯಾವ್ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರೋ ಆಯಾ ಪಕ್ಷದ ಕಾರ್ಯಕರ್ತರುಗಳನ್ನು ಲಿಸ್ಟ್ ಮಾಡ್ತೀವಿ.
ಅವರಿಗೆ ಆ ಪಕ್ಷದಲ್ಲಿ ಏನು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿದ್ರೆ ಅವನ ಜಿಲ್ಲಾ ಪಂಚಾಯತ್ ಆಕಾಂಕ್ಷಿನ, ತಾಲೂಕ್ ಪಂಚಾಯತಿ ಆಕಾಂಕ್ಷಿನ, MLA ಆಕಾಂಕ್ಷಿನ ಅವ್ರದ್ದೊಂದು ಪಟ್ಟಿ ಮಾಡ್ತೀವಿ. ಅದು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ನಿಮ್ಗೆ ಯಾವ ಪಕ್ಷದಲ್ಲಿ ನೀವು ಕಾರ್ಯಕರ್ತರ ಪಟ್ಟಿ ಮಾಡ್ತೀವಿ. ಅವ್ರಿಗೆ ಟಿಕೆಟ್ ಕೇಳೋದ್ರಿಂದ ಹಿಡಿದು ಅವರು ಯಾವ ರೀತಿ ತೊಡಗಿಸ್ಕೊಳ್ಬೇಕು, ನಾವು ನಿಮ್ಮನ್ನು ಗೆಲ್ಲಿಸ್ಬಿಡ್ತೀವಿ, ನಾವು ನಿಮಗೆ ಫಂಡಿಂಗ್ ಮಾಡ್ತೀವಿ, ಸಮುದಾಯದಲ್ಲಿ ಏನೇನು ಸಾಧ್ಯವೋ ಯಾವ ರೀತಿ ನಾವು ಓಟುಗಳನ್ನು ಕ್ರೋಢೀಕರಿಸ್ಬೋದು, ನಾವು ಯಾವ ರೀತಿ ಮತಗಳನ್ನು ಮಾಡ್ಬೋದು, ಯಾವ ರೀತಿ ಚುನಾವಣೆ ಮಾಡ್ಬೋದು, ಟಿಕೆಟ್ಗಳನ್ನು ಕೇಳೋದಕ್ಕೆ ಈ ನಿಮ್ಮ ಪಕ್ಷದ ಕಾರ್ಯಕರ್ತ ಇವ್ರು ಟಿಕೆಟ್ ಕೇಳ್ತಾ ಇದ್ದಾರೆ, ಈ ಕ್ಷೇತ್ರದಿಂದ ಟಿಕೆಟ್ ಕೊಡಿ ಅಂತೇಳಿ ನಾವು ಏನು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, BJP ಪಕ್ಷ ಆಗಿರ್ಬೋದು, JDS ಪಕ್ಷ ಆಗಿರ್ಬೋದು, ಅವರೆಲ್ಲರಿಗೂ ಸಹ ನಾವು ಅವ್ರನ್ನ ಒಂದು ಮನವಿಯನ್ನು ಮಾಡಿ ಟಿಕೆಟ್ ಕೊಡಿ, ನಮಗೆ ನ್ಯಾಯ ಕೊಡಿ ಅಂತೇಳಿ ಕೇಳ್ಬೋದು. ಈ ಕೆಲಸ ನಾವು ಶ್ರೀ ಕನಕ TV ಮೂಲಕ ಮಾಡ್ತಾ ಇದ್ದೇವೆ. ಇದೊಂದು ಪ್ರಾಮಾಣಿಕ ಪ್ರಯತ್ನ. ಸಮುದಾಯದವ್ರು ನೀವು ಸ್ಪಂದಿಸಿದ್ರೆ ನಮ್ಗೆ ಮತ್ತಷ್ಟು ಬಲ ಬರುತ್ತೆ. ಇದೊಂದು ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನ. ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೇಳಲ್ಲ, ಎಲ್ಲರೂ ಸರಿಸಮನವಾಗಿ ಒಂದು ಕುತ್ಕೊಂಡು ಚರ್ಚೆ ಮಾಡಿ, ಬೆಳಗ್ಗೆಯಿಂದ ಸಂಜೆವರೆಗೂ ಚರ್ಚೆ ಮಾಡಿ ಒಂದು ಪ್ರಾಮಾಣಿಕ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ವರ್ತೂರ್ ಪ್ರಕಾಶ್ ಹೇಳಿರೋ ರೀತಿ, ಶ್ರೀ ಕನಕ TV ಹೇಳಿರೋ ರೀತಿಯಲ್ಲಿ 2028ಕ್ಕೆ ನಾವು ನಮ್ಮ ಕುರುಬ ಸಮುದಾಯದ 25 ಜನ ಶಾಸಕರಾಗಬೇಕು ಅಂತಂದರೆ ನಾವು 40 ಜನರನ್ನು ತಯಾರು ಮಾಡಬೇಕು. ಅದಕ್ಕೆ ಮುಂಚಿತವಾಗಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ. ಅವರಿಗೂ ಸಹ ಒಂದು ಮಾರ್ಗದರ್ಶನ ತೋರಿಸುವಂತಹ ಕೆಲಸ ನಾವು ಮಾಡೋಣ ಅಂತ ನಮ್ಮ ಈ ಪ್ರಯತ್ನ ನಡೀತಾ ಇದೆ. 26ನೇ ತಾರೀಕು, ಅಕ್ಟೋಬರ್ 26ನೇ ತಾರೀಕು ದಾವಣಗೆರೆಯಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಸ್ಥಳವನ್ನು ತಿಳಿಸ್ತೇವೆ, ಸಿಟಿ ಸೆಂಟ್ರಲ್ಲೇ ಇರುತ್ತೆ, ಸ್ಥಳವನ್ನು ತಿಳಿಸ್ತೇವೆ. ಭಾನುವಾರದಂದು ಬೆಳಗ್ಗೆ 10:30ರಿಂದ ಸಂಜೆ 5:30ರವರೆಗೂ ಈ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಮುಕ್ತವಾದಂತಹ ಮಾತುಕತೆ ಇರುತ್ತೆ, ಚರ್ಚೆ ಇರುತ್ತೆ, ಒಂದು ನಿರ್ಣಯ ತಗೊಳ್ಬೇಕಾಗುತ್ತೆ. ಸಮುದಾಯದಲ್ಲಿ ಒಂದು ನಿರ್ಣಯ ತೆಗೆದುಕೊಳ್ಬೇಕಾಗುತ್ತೆ. ಈ ಒಂದು ಪ್ರಯತ್ನ ಶ್ರೀ ಕನಕ TVಯ ಮೂಲಕ ಮಾಡ್ತಾ ಇದ್ದೇವೆ. ಖಂಡಿತವಾಗ್ಲೂ ಯಾರ್ಯಾರಿಗೆ ಆಸಕ್ತಿ ಇದೆಯೋ, ನಿಮ್ಗೆ ಆಸಕ್ತಿ ಇತ್ತು, ನಿಮಗೆ ಅದ್ರ ಬಗ್ಗೆ ಏನಾದರೂ ತೊಡಗಿಸ್ಕೊಳ್ಬೇಕು, ನಾನು ಸ್ಪರ್ಧೆ ಮಾಡ್ತೀನಿ ಅಂತಂದರೆ ಯಾರು ಬೇಕಾದರೂ ಕೆಳಗಡೆ ಕೊಟ್ಟಿರುವಂಥ ಈ ವಾಟ್ಸಪ್ ನಂಬರ್ಗೆ ನಿಮ್ಮ ಮೆಸೇಜ್ ಆದರೂ ಮಾಡಿ, ಫೋನ್ ಆದರೂ ಮಾಡಿ. ನೀವು ಕಳಿಸ್ಬೇಕಾಗಿರೋದು ಇಷ್ಟೇ, ನಿಮ್ಮ ಹೆಸರು, ವಿಳಾಸ ಮತ್ತು ನಿಮ್ಮ ವಿದ್ಯಾಭ್ಯಾಸ ಕಳಿಸಿ, ಆಮೇಲೆ ನಿಮ್ಮದು ವಾಟ್ಸಪ್ ನಂಬರ್ ಕಳಿಸಿ, ಅಷ್ಟೇ ಕಳಿಸಿ. ಪದೇ ನಾವು ನಿಮಗೆ ಫೋನ್ ಮಾಡೋದು ಇದನ್ನು ಕಳಿಸಿ ಅಂತಲ್ಲ, ಕಳಿಸ್ಕೊಡಿ. ನೀವು ರಿಜಿಸ್ಟರ್ ಆದವ್ರಿಗೆ ಮಾತ್ರ ಅಲ್ಲಿ ಅಲೋವ್ ಇರುತ್ತೆ, ಚರ್ಚೆ ಇರುತ್ತೆ. ಇದು ಪಕ್ಷಾತೀತವಾಗಿ ಒಳಗಡೆ ಕೂತಾಗ ನಾವು ಕುರುಬರು ಅಷ್ಟೇ ಇರ್ತಾರೆ, ಅದು ಬಿಟ್ಟು ಬೇರೆ ಇರೋದೆಲ್ಲ. ಪ್ರಥಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನಿಮಗೆ ಸಾಧ್ಯ ಆಯಿತು ಅಂತಂದರೆ ನೀವು ಕಳಿಸ್ಬೋದು. ಸ್ನೇಹಿತರೆ, ಬಂಧುಗಳೇ, ಸಮುದಾಯ ಯಾವತ್ತು ಶಕ್ತಿಯನ್ನು ಕಳ್ಕೊಳ್ಳುತ್ತೋ, ಸಮುದಾಯ ಯಾವತ್ತು ಧ್ವನಿ ಎತ್ತಲು ನಿಮ್ಗೆ ಯಾರಿಗೂ ಅವಕಾಶ ಕೊಡೋಕ್ಕಿಲ್ಲ. ಕೊನೆಯ ಪಕ್ಷ ಈಗ ಕ್ಷೀಣಿಸುತ್ತಿರುವಂತಹ ಸಮುದಾಯದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಸಮುದಾಯವನ್ನು ಕಾಪಾಡಬೇಕಾದಂಥ ಕರ್ತವ್ಯ ನಮ್ಮದಾಗಿದೆ. ಕನಕ TV ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ TVಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.